ಪಿತನ ಸುತನ ಮತ್ತು ಪವಿತ್ರಾತ್ಮರ ನಾಮದಲ್ಲಿ ಆಮೇನ್. ಕರುಣೆಯ ಕೊನೆಯಗಳಿಗೆ ಭಾಗ 2 ಸಂದೇಶ 44. ಪರಿವರ್ತನೆಗೆ ಕರೆ. ಪ್ರಿಯ ಮಕ್ಕಳೇ, ನಾನು ನಿಮಗೆ ಪ್ರಮಾಣ ಮಾಡುತ್ತೇನೆ, ನನ್ನ ಮೇಲೆ ಪ್ರಮಾಣ ಮಾಡುತ್ತೇನೆ, ನನ್ನ ನ್ಯಾಯದ ಮೇಲೆ ಪ್ರಮಾಣ ಮಾಡುತ್ತೇನೆ. ನಾನು ನನ್ನ 3 ಬಾರಿಯ ಪ್ರಮಾಣ ಮಾಡುತ್ತೇನೆ. ನೀವು ಮಾಡುವ ಒಳ್ಳೆಯದಕ್ಕೆ ಒಳ್ಳೆಯದನ್ನು ಮಾಡುತ್ತೇನೆ ಮತ್ತು ನೀವು ಮಾಡುವ ಹಾನಿಗೆ ಹಾನಿಯನ್ನು ಮಾಡುತ್ತೇನೆ. ಓಹ್, ದೇವರನ್ನು ಬಾಯಿ ಮತ್ತು ಹೃದಯದ ಧ್ವನಿಯಿಂದ ಅವಮಾನಿಸುವ ಮನುಷ್ಯರೇ, ಈ ರೀತಿ ಮಾಡುವುದು ನ್ಯಾಯಯುತವೆಂದು ನಂಬುತ್ತೀರಾ? ದೇವರ ಯಾತನಾಮಯ ಮತ್ತು ಯಾತನೆಯಲ್ಲಿರುವ ಸ್ವರವನ್ನು ಕೇಳಿ. ಇದು ಈಗಾಗಲೇ ಪ್ರಪಂಚದ ಮೇಲೆ ಸ್ಪರ್ಧಿಸುತ್ತಿದೆ, ಏಕೆಂದರೆ ಅವನ ಸೇವಕರ ಬಾಯಿಯ ಮೂಲಕ ನಿಮ್ಮೊಂದಿಗೆ ಮಾತನಾಡುವುದರಿಂದ ಯಾವುದೇ ಪ್ರಯೋಜನವಿಲ್ಲ ಮತ್ತು ಅವನ ಕೋಪವನ್ನು, ಅಂದರೆ ಶಾಪ, ನಿಮಗೆ ತಿಳಿಸುತ್ತದೆ. ಮಕ್ಕಳೇ, ಯುದ್ಧ, ಕ್ಷಾಮ ಮತ್ತು ಪಿಡುಗುಗಳು ಮಿಲಿಟರಿ ನರಹತ್ಯೆಯ ಸಾಧನಗಳಾಗಿವೆ. ಅವು ಪ್ರಿಯತಮನು ಉಲ್ಲೇಖಿಸಿದ ಕ್ರೂರ ಪ್ರಾಣಿಗಿಂತ ಹೆಚ್ಚಿನವು. ಭೂಕಂಪಗಳು, ಆಕಾಶದಲ್ಲಿನ ಚಿಹ್ನೆಗಳು, ಕಿರುಕುಳಗಳು ಮತ್ತು ಆತ್ಮಗಳ ಅತ್ಯುನ್ನತತೆ, ನನ್ನ ಕೋಪ ಮತ್ತು ನ್ಯಾಯ ತೀರ್ಪಿನ ಸಮಯವು ನಿಮಗೆ ಹತ್ತಿರದಲ್ಲಿದೆ ಎಂದು ಕೋರುವ ಚಿಹ್ನೆಗಳು.